ಕರುನಾಡಿನಲ್ಲಿ ಇವತ್ತು ಕರವೇ ಕಹಳೆ ಮೊಳಗಲಿದೆ. ಕನ್ನಡಿಗರ ಉದ್ಯೋಗಕ್ಕಾಗಿ ರಸ್ತೆಗಿಳಿಯುವುದಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸಿದ್ಧತೆ ಮಾಡಿಕೊಂಡಿದ್ದು, ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರುವಂತೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದಲೇ ಫ್ರೀಡಂ ಪಾರ್ಕ್ನಲ್ಲಿ ಕರವೆಯಿಂದ ಪ್ರತಿಭಟನೆ ಶುರುವಾಗಲಿದ್ದು, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕರವೇ ಚಳವಳಿಗೆ ಸಿನಿ ತಾರೆಯರು ಕೂಡ ಸಾಥ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಟ ನೆನಪಿರಲಿ ಪ್ರೇಮ್, ನಟಿ ಪೂಜಾ ಗಾಂಧಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದು, ಕನ್ನಡಕ್ಕಾಗಿ ಮತ್ತೊಮ್ಮೆ ಪ್ರತಿಭಟನೆ ಅಂತ ಕರವೇ ಕರೆ ಕೊಟ್ಟಿದೆ. ಬಲಿಷ್ಠ ಕಾನೂನನ್ನ ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ 1946 ಅನ್ವಯ ಜಾರಿಗೊಳಿಸಿ ಎನ್ನುವಂತಹ ಬೇಡಿಕೆ ನೀಡ್ತಾ ಇದೆ. ಜೊತೆಗೆ ಖಾಸಗಿ ಸಂಸ್ಥೆಗಳ ಸಿ ಮತ್ತು ಡಿ ದರ್ಜೆ ಹುದ್ದೆಯಲ್ಲಿ 100% ಕನ್ನಡಿಗರಿಗೆ ಅದನ್ನು ಮೀಸಲಿಡಿ ಎನ್ನುವುದು ಕರವೇ ಪ್ರಮುಖ ಬೇಡಿಕೆ. ಖಾಸಗಿ ಸಂಸ್ಥೆಗಳ ಇತರೆ ಹುದ್ದೆಯಲ್ಲೂ 80% ಕನ್ನಡಿಗರಿಗೆ ಮೀಸಲಿಡಬೇಕು ಅಂತ ಕರವೇ ಬೇಡಿಕೆಯನ್ನು ಇಟ್ಕೊಂಡಿದೆ. ನಿಯಮ ಪಾಲಿಸಿದ ಸಂಸ್ಥೆಗಳ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು, ಭೂಮಿ ವಾಪಸ್ ಪಡೆಯಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದೆ. ಎಸ್ ಪ್ರಶಾಂತ್, ಕರವೇ ಮತ್ತೊಮ್ಮೆ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಕನ್ನಡಿಗರಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಎಷ್ಟು ಪ್ರಮುಖ ಆಗುತ್ತೆ ಇಂಥದ್ದೊಂದು ಧ್ವನಿಯನ್ನು ಎತ್ತುವುದು ಅಂತ? ಪ್ರತಿಮಾ, ಗ್ಲೋಬಲೈಸೇಷನ್ ಇನ್ನೊಂದು ಬದಿಗೆ ನಾವು ಬರ್ತಾ ಇದ್ದೀವಿ. ಜಾಗತೀಕರಣದ ಇನ್ನೊಂದು ಬದಿಯನ್ನು ನೋಡ್ತಾ ಇದ್ದೀವಿ. ಒಂದು ಬದಿ ಶುರು ಆಯಿತು, ಸರಿ, ಕಾಸ್ಮೋಪಾಲಿಟಿನ್ ನಗರ ಇದೆಲ್ಲ ಒಂದೊಂದು ನಿಮ್ಗೆ 10 ವರ್ಷದ ಹಿಂದೆ ಒಂದು ನಾವೆಲ್ಟಿ ಫ್ಯಾಕ್ಟರ್ ಅನಿಸ್ತಾ ಇತ್ತು. ಮೊನ್ನೆ ಜಯಂತ್ ಕಾಯ್ಕಿಣಿ ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ನೋಡಿದೆ ನಾನು, ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅವ್ರು ಹೇಳಿದರು, ತುಂಬ ಹಾಂಕ್ ಮಾಡ್ತಾರಲ್ಲ, ಅಂದರೆ ಹಾರ್ನ್ ಮಾಡ್ತಾರಲ್ಲ, ಅದು ಯಾಕೆ ಮಾಡ್ತಾರೆ ಅಂತಂದರೆ ಅದು ಅವ್ರಿಗೆ ಅನಿಸ್ತಿತ್ತಂತೆ, ನಿರುದ್ಯೋಗಿ ಅಥವಾ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದಿರುವ ಕನ್ನಡಿಗನ ಆರ್ತನಾದ ಅದು ಅಂತ. ನೀವೊಂದು ಆ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಬೆಂಗಳೂರು ಕನ್ನಡಿಗರ ರಾಜಧಾನಿಯಾಗಿ ಉಳಿದಿದೆಯಾ ಅನ್ನುವ ಪ್ರಶ್ನೆ ಬಂದಾಗ ನೀವೊಂದು ಸ್ವಲ್ಪ ವೈಟ್ ಫೀಲ್ಡು, ಬೆಳಂದೂರು ಆ ಭಾಗಕ್ಕೆ ಹೋದರೆ ನಾವು ಕರ್ನಾಟಕದಲ್ಲಿದ್ದೀವ ಅನ್ನಿಸುವಷ್ಟು ಅವು ಬೇರೆ ತಾಣಗಳಾಗಿವೆ. ನೋಡಿ, ಜಾಗತೀಕರಣದ ದಿನಗಳಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಬರೋದು ಇವೆಲ್ಲ ಸಹಜ ಪ್ರಕ್ರಿಯೆ. ಆದರೆ ಅದೇ ನಾರ್ಮ್ ಆಗಬಾರ್ದು. ಯಾಕಂದರೆ ಈ ಭೂಮಿ ನಮ್ಮದು ಅಂದ ತಕ್ಷಣ ಕನ್ನಡಿಗರು ಅಂತ ಹೇಳ್ತಾರೆ. ಯಾವುದೇ ದೇಶದ ಕಾನೂನಿನಲ್ಲಿ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ಕೊಡಲೇಬೇಕಾಗತ್ತೆ. ಅದು ಎಷ್ಟೇ ಜಾಗತೀಕರಣ ಮಾತಾಡಿ. ನೀವು ವಲಸೆ ತಡಿಬೇಕು ಅಂತಂದ್ರೆ ತಡೆಯೋದು ಹೇಗೆ? ಇದ್ದವರಿಗೆ ಉದ್ಯೋಗವನ್ನು ಕೊಡಬೇಕು. ವಲಸೆಯನ್ನು ತಡಿಬೇಕು, ಅದಕ್ಕೆ ರಚನಾತ್ಮಕ ಮಾರ್ಗಗಳ ಮೂಲಕ ತಡಿಬೇಕು. ನಿಜ. ಇಲ್ಲಿ ಬಂದವ್ರನ್ನ ಹೊಡೆದು ಬಡದು ಕಳಿಸೋ ಅದಲ್ಲ, ಅದೇ ಹೇಳ್ತಾ ಇಲ್ಲ. ಆದರೆ ಇಲ್ಲಿನ ಸಂಸ್ಥೆಗಳಿಗೆ ಕರ್ನಾಟಕ ಸರ್ಕಾರ ಭೂಮಿ ಕೊಡುತ್ತೆ. ನಿಮ್ಮ ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಭೂಮಿ ಕೊಡುತ್ತೆ. ಮಾರ್ಕೆಟ್ ರೇಟ್ಗೂ ಮತ್ತು ಕೊಡುವ ರೇಟ್ಗೂ ವ್ಯತ್ಯಾಸ ಇರುತ್ತೆ, ಭೂಮಿ ಕೊಡುತ್ತೆ. ಆಗ ನೀವು ಸರಿಯಪ್ಪ, ಈಗ ಟೆಕ್ನಿಕಲ್ ಹೆಡ್ ಹುದ್ದೆ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಪ್ರೋಗ್ರಾಮಿಂಗ್ ಬರೆಯುವ ಸಾಫ್ಟ್ವೇರ್ಗಳ ಹುದ್ದೆ ಅಂತ, ಅದರಲ್ಲಿ ನೀವು ಕನ್ನಡಿಗರಿಗೆ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಟೆಕ್ನಿಕಲಿ ಅವ್ರದ್ದೇನು ಪ್ರೀ ರಿಕ್ವಿಸಿಟ್ ಇದೆ ಅದನ್ನು ಯಾರು ರೀಚ್ ಮಾಡ್ತಾರೆ ಅವ್ನು ಕೊಡಬೇಕಾಗತ್ತೆ. ಆದರೆ ನಿಮಗೆ ಬೇರೆ ಹುದ್ದೆಗಳಿವೆ ಅಲ್ವಾ, ಆ ಹುದ್ದೆಗಳನ್ನಾದರೂ ಕನ್ನಡಿಗರಿಗೆ ಇಡಲೇಬೇಕು. ಖಾಸಗಿ ಸಂಸ್ಥೆಗಳಾದರೆ ಅದನ್ನು ನಾವು ಬರೀ ಇಲ್ಲ ಉತ್ತರ ಭಾರತದವನು ಇರ್ತಾರೆ, ಉತ್ತರ ಭಾರತೀಯರು ಅಲ್ಲಿಂದ ಇಲ್ಲಿಂದ ಬಂದು ವಲಸೆ ಮಾಡ್ತಿರ್ತಾರೆ. ನನಗನ್ಸುತ್ತೆ ದಿಸ್ ಈಸ್ ಹೈ ಟೈಮ್. ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಕ್ಕಂಥದ್ದು ಇನ್ ಪ್ರಿನ್ಸಿಪಲ್, ನೀವು ಅದರ ಮೊಡ್ಯಾಲಿಟೀಸ್ಗಳನ್ನು ಚರ್ಚೆ ಮಾಡಿ, ಸರ್ಕಾರ ಮತ್ತು ಖಾಸಗಿ ಕಂಪ್ನಿಗಳು, ಬಟ್ ಇನ್ ಪ್ರಿನ್ಸಿಪಲ್ ದಿಸ್ ಇಸ್ ರೈಟ್. ನಾಳೆ ಇಲ್ಲ ಆದಲ್ಲಿ ನೀವು ಬೆಂಗಳೂರಿನಂಥ ನಗರ ಕೂಡ ಅದು ಕನ್ನಡಿಗರದ್ದಾಗಿ ಉಳಿಯೋದೇ ಇಲ್ಲ. ಇಲ್ಲಿನ ನೇಟಿವ್ ಲ್ಯಾಂಗ್ವೇಜ್, ನೇಟಿವ್ ಪೀಪಲ್ಗೆ ಆಗದ ಈ ಅಭಿವೃದ್ಧಿಯನ್ನು ತಗೊಂಡು ಮಾಡೋದೇನು? ನಿಜ ಅಲ್ಲ. ಖಾಸಗಿ ಒಂದು ಕಡೆ ಪ್ರಶಾಂತ್, ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಇಲಾಖೆಗಳಲ್ಲೂ, ಕೇಂದ್ರದ ರಾಜ್ಯದ ಇಲಾಖೆಗಳಲ್ಲೂ ಕೂಡ ಅಲ್ಲೂ ಒಂದು ಇಲ್ಲ ಅಂತಂದ್ರೆ, ಪ್ರಯಾರಿಟಿ ಇಲ್ಲ ಅಂತಂದ್ರೆ ಇಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಎಲ್ಲ ಕಂಪನಿಗಳಿರಲಿ, ಕೇಂದ್ರ ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನು ಕನ್ನಡಿಗರಿಗೆ ಕೊಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಇಲ್ಲ. ನಿಜ. ಮತ್ತು ಖಾಸಗಿ ಕಂಪ್ನಿಗಳಲ್ಲೂ ಕೂಡ ಕೆಲವು ಉದ್ಯೋಗಗಳಿವೆ, ಅದನ್ನು ಕನ್ನಡಿಗರಿಗೆ ಮೀಸಲಾಗಿ ಇಡಲೇಬೇಕು. ಯಾಕಂದರೆ ನೀವು ಇಲ್ಲಿ ಬಂದು
ಹಣವನ್ನು ಮಾಡಲಿಕ್ಕೆ ಬಂದು ಉದ್ಯೋಗವನ್ನು ಸ್ಥಾಪಿಸ್ತಾ ಇದ್ದೀರಿ, ನಿಜ. ಉದ್ಯೋಗಗಳನ್ನು ಕೊಡ್ತೀರಿ. ನಾನು ಅದರ ಬಗ್ಗೆ ನನಗೆ ಯಾವುದೇ ಕಂಪ್ನಿಗಳ ಬಗ್ಗೆ ಐ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್ಸ್. ಬಟ್ ಆದರೆ ಒಂದು ನೋಡಿ, ಕನ್ನಡ ಭಾಷೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ರೈಟ್. ಆಮೇಲೆ ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಆಫ್ ಗ್ಲೋಬಲೈಸೇಷನ್. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿಯ ಭಾಷೆಯನ್ನು ಕಲಿಯುವುದು ಕಡ್ಡಾಯ ಆಗಬೇಕು. ನಿಜ. ನಾವು ಇಲ್ಲ ನಮಗೆ ಹಿಂದಿ ಇಂಗ್ಲೀಷ್ ಬರುತ್ತೆ, ಆ ಕಾರಣದಿಂದ ನಾವು ನೇಟಿವ್ ಲ್ಯಾಂಗ್ವೇಜನ್ನು ಕಲಿಯೋದೇ ಇಲ್ಲ ಅಂತಕ್ಕಂಥದ್ದು. ಕನ್ನಡದ ಭಾಷೆಯನ್ನು ಕಡ್ಡಾಯಗೊಳಿಸಲೇಬೇಕು. ಎಸ್. ನಾವು ಇಂಗ್ಲೀಷ್ ಕಲಿಯೋಣ, ನಾವು ಹಿಂದಿ ಕಲಿಯೋಣ, ನಾವು ಬೇರೆ ಭಾಷೆಗಳನ್ನು ಕಲಿಯೋಣ, ಬೇಡ ಅನ್ನಲ್ಲ. ಆದರೆ ಕನ್ನಡ ಬರದೆ ಈ ಅಭಿವೃದ್ಧಿಗೆ ಯಾವುದೇ ರೀತಿಯ ಅರ್ಥ ಉಳಿಯಲ್ಲ. ನಾನು ತುಂಬ ಅಂದರೆ ಯೋಚನೆ ಮಾಡಿ ಈ ವಿಷಯವನ್ನು, ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ವಿಷಯಗಳನ್ನು ತುಂಬ ಯೋಚನೆ ಮಾಡಿ ನೋಡಿ ನೀವು. ನಿಜ. ಕನ್ನಡ ಇಲ್ಲದ ಯಾವುದೇ ರೀತಿಯ ಅಭಿವೃದ್ಧಿ, ನಮ್ಮ ಸ್ಥಳೀಯ ಭಾಷೆ ಇಲ್ಲದ ಯಾವುದೇ ರೀತಿಯ ಅಭಿವೃದ್ಧಿ, ಆ ಅಭಿವೃದ್ಧಿಗೆ ಅರ್ಥವೇ ಇರಲ್ಲ. ಅಲ್ಲ, ಒಂದು ರೀತಿ ನಮ್ಮ ತನವನ್ನ ಬಿಟ್ಕೊಟ್ಟಂತೆ ಯಾಕೆ ಹಾಗೆ ಮಾಡಬೇಕು ಅನ್ನುವಂಥ ಒಂದು ಸಹಜ ಪ್ರಶ್ನೆ ಬಂದೇ ಬರುತ್ತೆ. ಬಹುಶಃ ಇದು ಹೋರಾಡಿ ಪಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆಯಾ ಪ್ರಶಾಂತ್? ಅದು ದುರದೃಷ್ಟ. ಹೋರಾಡಲೇಬೇಕಾಗತ್ತೆ ನೋಡಿ. ಸರೋಜಿನಿ ಮಹಿಷಿ ಸಹಜವಾಗಿ ಆಗಬೇಕಿತ್ತು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ವರದಿ, ಆ ವರದಿಯ ಕುಲಂಕುಷ ನೋಡಿ. ನಾನು ಹೇಳ್ತೀನಿ, ಈಗ 30 ವರ್ಷದ ಹಿಂದೆ ಇರುವ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ. ನಾನು ಅದಕ್ಕೆ ಹೇಳಿದೆ, ಜಾಗತೀಕರಣದ ಇನ್ನೊಂದು ಮಜಲಿನತ್ತ ನಾವು ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಇದನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಅದನ್ನು ಉಳಿಸ್ಕೊಳ್ಳದೆ ಹೋದರೆ ನಮ್ಮ ಐಡೆಂಟಿಟಿನೇ ಇರೋಲ್ಲ. ವಾಟ್ ಇಸ್ ದ ಐಡೆಂಟಿಟಿ? ನಿಜ. ಭಾಷೆ ಒಂದು ಐಡೆಂಟಿಟಿ ನಿಶ್ಚಿತವಾಗಿ. ಈ ಸಮಸ್ಯೆ ಬರೀ ಬೆಂಗಳೂರಿನಲ್ಲಿ ಬರ್ತಾ ಇಲ್ಲ. ನಾನು ಮೊನ್ನೆ ಮುಂಬೈಗೆ ಹೋಗಿದ್ದೆ, ಮುಂಬೈ ಪುಣೆ, ಅಲ್ಲೂ ಕೂಡ ಅಲ್ಲಿನ ನೇಟಿವ್ ಲ್ಯಾಂಗ್ವೇಜನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನೀವು ಅಭಿವೃದ್ಧಿ ಸರಿ ರೀ, ಬೆಂಗಳೂರಿನ ವಾತಾವರಣ ಚೆನ್ನಾಗಿದೆ, ಇಲ್ಲಿ ಜನ ಎಲ್ಲರನ್ನ ಅಪ್ಕೊಳ್ತಾರೆ, ಎಷ್ಟಂತ ಅಪ್ಕೊಳ್ತೀರಿ? ನಿಜ. ಎಸ್. ಈ ಸಾಫ್ಟ್ವೇರ್ ಅಂದರೆ ನನಗನ್ಸುತ್ತೆ ನೋಡಿ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ. ಎಸ್. ನೀವು ನನಗೆ ಒಂದೊಂದು ಸಲ ಭಾರಿ ಆಶ್ಚರ್ಯ ಆಗುತ್ತೆ. ನಮ್ಮ ಈ ಶಾಲೆಗಳಲ್ಲಿ ಸ್ಪ್ಯಾನಿಷ್ ಕಲಿಯೋದಂತೆ, ಜರ್ಮನ್ ಕಲಿಯೋದಂತೆ, ಕನ್ನಡ ಮಾತ್ರ ಕಲಿಯೋದಲ್ಲ ಅಂತ. ಅಂದರೆ ನಾವು ಯಾವ ಸ್ಥಿತಿಗೆ ತಲುಪಿದ್ದೀವಿ ಪ್ರತಿಮಾ. ನಾನು ಹೇಳ್ತೀನಿ, ನಾನು ಮೊನ್ನೆ ಹುಬ್ಬಳ್ಳಿ ಹತ್ತಿರ ನಿಮ್ಮ ಗಂಟೆ ಗಣಪತಿಗೆ ಹೋಗಿದ್ದೆ. ಹೋದಾಗ ಹುಬ್ಬಳ್ಳಿಯ ನನ್ನ ಫ್ರೆಂಡ್ ಮಗ ಒಬ್ಬನು ಬಂದಿದ್ದ. ನನಗೆ ಇಷ್ಟು ಬೇಜಾರಾಯಿತು ಆ ವಿಷಯ ಅಂದರೆ, ಅವನು 4th or 5th 4ನೇ ತನೋ 5ನೇ ತ ಹುಡುಗ. ಅವನಿಗೆ ಕನ್ನಡದಲ್ಲಿ ಒಂದು ಬೋರ್ಡ್ ಇದೆ. ಅದನ್ನು ಓದು ಅಂತ ಹೇಳಿದ್ರೆ ನನಗೆ ಓದ್ಲಿಕ್ಕೆ ಬರಲ್ಲ ಕನ್ನಡ ಅಂತ. ಹುಬ್ಬಳ್ಳಿಯಲ್ಲಿ ಶಾಲೆ ಕಲಿತಾ ಇರ್ತಕ್ಕಂಥ ಹುಡುಗ ಬೆಂಗಳೂರಿನಲ್ಲಿ ಇದು ನಮ್ಮ ಭವಿಷ್ಯ ಆಗಬಾರದು. ಬೆಂಗಳೂರಿನಲ್ಲಿ ಏನು ಪರಿಸ್ಥಿತಿ ಇರ್ಬೋದು ಯೋಚನೆ. ಅನೇಕರು ಹೇಳ್ತಾರೆ, ಈ ಕನ್ನಡ ಕಡ್ಡಾಯ ಯಾಕೆ ಮಾಡ್ತೀರಿ? ಅದೇ ನೀವು ಇಂಗ್ಲಿಷ್ ಕಲೀರಿ, ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಉದ್ಯೋಗ ಮಾಡಿ, ಆದರೆ ನಮ್ಮ ಭಾಷೆಯನ್ನು ಕಲಿಯದೆ ನಮ್ಮ ಜನರಿಗೆ ಪ್ರಾತಿನಿಧ್ಯ ಇದು ಇಟ್ ಮೇ ಸೌಂಡ್ ಚಿವನಿಸ್ಟಿಕ್ ಫಾರ್ ಸಮ್ ಪೀಪಲ್. ನೆಲದ ಭಾಷೆ, ನಮ್ಮ ನೆಲದ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸಿದೆ. ಆ ಮಟ್ಟಕ್ಕೆ ಕನ್ನಡ ರಕ್ಷಣಾ ವೇದಿಕೆಯ ಹೋರಾಟದ, ನಾನು ಅದಕ್ಕೆ ಹೇಳಿದೆ, ಇನ್ ಪ್ರಿನ್ಸಿಪಲ್ ನೀವು ಮೊಡಾಲಿಟೀಸ್ಗಳನ್ನು ನಂತರ ನೀವು ಚರ್ಚೆ ಮಾಡೋಣ. ಆದರೆ ತಾತ್ವಿಕವಾಗಿ ಕನ್ನಡ ರಕ್ಷಣಾ ವೇದಿಕೆ ಮಾಡ್ತಾ ಇರ್ತಕ್ಕಂಥ ಹೋರಾಟ ಏನಿದೆ ಅದಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗತ್ತೆ. ಇಲ್ಲ ಆದಲ್ಲಿ ಇನ್ನೂ 10-15 ವರ್ಷದ ನಂತರ ನಮ್ಮ ಮಕ್ಕಳಿಗೂ ಕನ್ನಡ ಬರಲ್ಲ. ಒಂದು ರೀತಿ ಕನ್ನಡವನ್ನು ಹುಡುಕಬೇಕಾಗತ್ತೆ ಹೋಗಿ ಎಲ್ಲಾದರೂ. ನಿಜ. ಅಂತಹ ದಿನ ಬರದೇ ಇರಲಿ. ಹಾಗಾಗಿ ಹೋರಾಟಕ್ಕೆ ಜಯ ಕೂಡ ಸಿಗಲಿ, ಜೊತೆಗೆ ಎಲ್ಲರ ಬೆಂಬಲ ಕೂಡ ಸಿಗಲಿ. ನಾವು ಕನ್ನಡ ಮಾತನಾಡುವ ಕೆಲ ಪ್ರದೇಶಗಳಿವೆ ಅಲ್ವಾ, ಮಲ್ಲೇಶ್ವರಂ, ಜಯನಗರ, ಬಸವನಗುಡಿ, ಅದು 10-15 ವರ್ಷದ ಹಿಂದೆ. ಹೊಸ ತಲೆಮಾರಿನ ಅವರ ಮಕ್ಕಳನ್ನು ಕೇಳಿ ನೋಡಿ. ನಿಜ. ನಾವು ಈ ಇಂಟರ್ನ್ಯಾಷನಲ್ ಸ್ಕೂಲ್ಗಳನ್ನು ಬೇಕಾಬಿಟ್ಟಿಯಾಗಿ ಶುರು ಮಾಡಿದ್ದೀವಿ. ಯಾಕೆ? ಬೆಂಗಳೂರು ಗ್ಲೋಬಲೈಸೇಷನ್ನ ಒಂದು ಹಬ್ ಆಗಲಿ ಅಂತ. ಇದೇ ಶಾಪವಾಗಿ ಪರಿಣಮಿಸುವ ದಿನಗಳು ದೂರ ಇಲ್ಲ ಪ್ರತಿಮಾ. ನಿಜ. ಎಚ್ಚೆತ್ತುಕೊಳ್ಳೇಬೇಕಾಗಿದೆ. ಎಚ್ಚರಿಸುವಂತ ಕೆಲಸವನ್ನ ಕರವೇ ನಮ್ಮ ತನವನ್ನು ನೋಡ್ರಿ. ಒಂದು DVG ಗೊತ್ತಿಲ್ಲ, ಒಂದು ಕುವೆಂಪು ಗೊತ್ತಿಲ್ಲ, ಒಂದು ಬೇಂದ್ರೆ ಗೊತ್ತಿಲ್ಲ, ಒಂದು ಪುತಿ ನರಸಿಂಹರಾಚಾರ್ಯ ಯಾರಂತ ಗೊತ್ತಿಲ್ಲ, ಶಂಭಾ ಜೋಶಿ ಯಾರಂತ ಗೊತ್ತಿಲ್ಲ, ಅಣ್ಣಾವರು ಏನು ಅಂತ ಗೊತ್ತಿಲ್ಲ, ಉದಯ್ ಶಂಕರ್ ಬರೆದ ಹಾಡುಗಳು ಯಾವುವು ಅಂತ ಗೊತ್ತಿಲ್ಲ ಅಂತ ಗೋಪಾಲ್ ಕೃಷ್ಣ ಅಡಿಗರ ನವ್ಯ ಕಾವ್ಯ ಏನು ಅಂತ ಗೊತ್ತಿಲ್ಲ. ಆದರೆ ಈ ಗೊತ್ತಿಲ್ಲಗಳಿಗೆ ನಿಜಕ್ಕೂ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ನಿಜಕ್ಕೂ ಪ್ರಶಾಂತ, ಆಗ ನೀವು ಅಭಿವೃದ್ಧಿ ಅಂತ ತಗೊಂಡು ಏನ್ ಮಾಡ್ತೀರಿ? ಈ ಕಾರ್ಗಳು, ಈ ರಸ್ತೆಗಳು,
ಭಾಷೆ ಸಂಸ್ಕೃತಿ ಉಳಿದಾಗ ಮಾತ್ರ ಇವುಗಳಿಗೆ ಅರ್ಥ ಇದೆ. ಇದನ್ನ ಪ್ರಪಂಚದ ಯುರೋಪ್ ರಾಷ್ಟ್ರಗಳು ಅರ್ಥ ಮಾಡ್ಕೊಂಡಿವೆ. ನಿಮಗೆ ಪ್ಯಾರಿಸ್ನ ಏರ್ಪೋರ್ಟಿನಲ್ಲಿ ನಾನು ನೋಡಿದ್ದೀನಿ, ಫ್ರೆಂಚ್ ಪತ್ರಿಕೆಗಳು ಬಿಟ್ಟರೆ ಬೇರೆ ಪತ್ರಿಕೆಗಳು ಸಿಗಲ್ಲ. ಜನ ಫ್ರೆಂಚ್ ಕಲಿತು ಅದನ್ನು ಓದುವ ಪ್ರಯತ್ನವನ್ನು ಮಾಡ್ತಾರೆ. ನಾವು ನಮ್ಮ ಭಾಷೆಯನ್ನು ಈಗ ಉಳಿಸ್ಕೊಳ್ಳದೆ ಹೋದರೆ ಇದು ಬೇರೆ ಕಡೆ ಸಮಸ್ಯೆ ಇಲ್ಲ, ಇದು ಇರೋದು ಸಮಸ್ಯೆ ಇಲ್ಲೇ. ರೈಟ್ ಪ್ರಶಾಂತ್, ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ DCM ವರ್ಸಸ್ CM ಬದಲಾವಣೆಯ ತಿಕ್ಕಾಟ ಎಲ್ಲಿಗೆ ಬಂತು ಆ ಬಗ್ಗೆ ಮಾತನಾಡ್ತಾ ಹೋಗೋಣ. ಹೆಚ್ಚುವರಿ DCM ವರ್ಸಸ್ CM ಬದಲಾವಣೆಯ ತಿಕ್ಕಾಟ ಇದು ಎಲ್ಲಿವರೆಗೆ ಬಂತು? ಹಾಗಿದ್ರೆ ಹೈಕಮಾಂಡ್ ನಾಯಕರನ್ನ CM ಭೇಟಿ ಮಾಡಿದ್ರು, DCM ಭೇಟಿ ಮಾಡಿದ್ರು, ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆಸಿದ್ರು. DCM ಅನುಪಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದೆ CM ಅಂಡ್ ಟೀಮ್. ಜೊತೆಗಿದ್ದವರನ್ನ ಬಿಟ್ಟು ರಾಹುಲ್ ಜೊತೆ CM ಪ್ರತ್ಯೇಕವಾಗಿ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. 10 ನಿಮಿಷಗಳ CM ರಾಹುಲ್ 1-to-1 ಟಾಕ್. ಅತ್ತ ರಾಹುಲ್ ಬದಲು ಖರ್ಗೆ ಭೇಟಿ ಮಾಡಿದ್ದಾರೆ DCM DK ಶಿವಕುಮಾರ್. ಖರ್ಗೆ ಜೊತೆ DK ಶಿವಕುಮಾರ್ 30 ನಿಮಿಷಗಳ ಕಾಲ 1-to-1 ಮಾತುಕತೆ ನಡೆಸಿದ್ದಾರೆ. ಹಾಗಿದ್ರೆ CM DCMಗೆ ಹೈಕಮಾಂಡ್ ನಾಯಕರು ಕೊಟ್ಟ ಸೂಚನೆ ಏನು? ಬದಲಾವಣೆಯ ಸಮಯ ಬಂದಿದ್ಯಾ? ಏನೆಲ್ಲ ಮಾತುಕತೆಯಾಯಿತು? 10 ನಿಮಿಷಗಳ ಈ ಸಪರೇಟ್ ಚರ್ಚೆ ಏನಿದೆ CM ಜೊತೆ ರಾಹುಲ್ ಗಾಂಧಿ ನಡೆಸಿರುವಂಥದ್ದು, ಏನು ಸಲಹೆ ಸಿದ್ದರಾಮಯ್ಯ ಅವರಿಂದ ಬಂದಿದೆ, ಏನು ಮಾತುಕತೆ ನಡೆದಿದೆ ಎನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಲೋಕಸಭಾ ಚುನಾವಣೆಯ ರಿಪೋರ್ಟ್ ಕೊಟ್ಟಿದ್ದಾರಂತೆ CM. KPCC ಅಧ್ಯಕ್ಷರ ಬದಲಾವಣೆಯನ್ನ ಪ್ರಸ್ತಾಪಿಸಿದಾರಂತೆ ಸಿದ್ದರಾಮಯ್ಯ. ಇನ್ನು ಹೆಚ್ಚುವರಿ DCM ಗದ್ದಲ ನಡೀತಾ ಇದೆ, ಆ ಬಗ್ಗೆ ಕೂಡ ರಾಹುಲ್ಗೆ ವಿವರಣೆಯನ್ನ ಕೊಟ್ಟಿದ್ದಾರಂತೆ. ಜೊತೆಗೆ ಈ ಬಗ್ಗೆ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ನಿಮ್ಮ ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಶಾಂತ್, CM ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆಗಿನ ಮಾತುಕತೆ, DCM ಖರ್ಗೆ ಜೊತೆಗಿನ ಮಾತುಕತೆ, ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಕೆಲ ದಿನಗಳ ಬೆಳವಣಿಗೆ ಗಮನಿಸ್ತಾ ಹೋದ್ರೆ ಲೋಕಸಭಾ ಚುನಾವಣೆಗೂ ಮುನ್ನ ಏನ್ ದಂಗಲ್ಗಳ ಆ ಸುಳಿವು ಸಿಗ್ತಾ ಇತ್ತು, ಚುನಾವಣೆ ಬಂತು ಕೊಂಚ ತಣ್ಣಗಾಗಿತ್ತು, ಮತ್ತೆ ಕಿಚ್ಚತ್ತದಂಗೆ ಕಂಡು ಬರ್ತಾ ಇದೆ. ಏನು ಸೀಟು ಕುರ್ಚಿ ಬದಲಾವಣೆ ಆಗುತ್ತಾ? ಏನಿದು ಅನಿವಾರ್ಯ. ಈಗೇನು ಕಳೆದ ಒಂದು ವಾರದಿಂದ ಬೆಳವಣಿಗೆ ನಡೀತು, ಇದು ಅನಿವಾರ್ಯ ಸ್ಥಿತಿ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು, DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ಗಿರಲಿ ಪಾರ್ಟಿಗೂ ಸುಲಭದ ಕೆಲಸ ಅಲ್ಲ. ನಿಜ. ಆದರೆ ಅದನ್ನು ಮಾಡದೆಯೂ ನಡೆಯೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಯಾಕಂದರೆ DK ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ರು ನಿಮಗೆ 3 ವರ್ಷಗಳ ನಂತರ, ಅದಕ್ಕಿನ್ನೂ ಸಮಯ ಇದೆ. ಆದರೆ ಒಂದು ಮೈಂಡ್ ಗೇಮ್ ಕಾಂಗ್ರೆಸ್ನಲ್ಲೇನು ಶುರುವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಏನಿತ್ತು? KN ರಾಜಣ್ಣ ಇವರೆಲ್ಲ ಆ ವಿಷಯವನ್ನು ಪ್ರಸ್ತಾಪಿಸ್ಲಿಕ್ಕೆ ಮುಖ್ಯ ಕಾರಣ DK ಶಿವಕುಮಾರನ್ನು KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದು ಅದಕ್ಕೆ ಮತ್ತೊಬ್ಬರನ್ನು ತರಬೇಕು ಅಂತಕ್ಕಂಥದ್ದು. ಆಗ DK ಶಿವಕುಮಾರ್ ಮತ್ತು ಶಿವಕುಮಾರ್ ಬಣಕ್ಕೆ ನಿಶ್ಚಿತವಾಗಿ ಅನ್ನಿಸ್ತಿರುತ್ತೆ, ಹಾಗಾದರೆ ನಮಗೊಂದು ಸ್ಪೆಸಿಫಿಕ್ ಟೈಮ್ ಹೇಳಿ 3 ವರ್ಷ ಆದಮೇಲೆ ಮಾಡ್ತೀವಿ ಅಂತಕ್ಕಂಥದ್ದು. ಮುಖ್ಯಮಂತ್ರಿ ಸ್ಥಾನ, ಯಾಕಂದರೆ ನೀವು KPCC ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟ ತಕ್ಷಣ DK ಶಿವಕುಮಾರ್ ಅರ್ಧ ಅವರ ಒಂದು ನಿರ್ಣಯ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅದನ್ನು ದುರ್ಬಲತೆನೇ ಅಂತಾರೆ, ಬಟ್ ಅರ್ಧ ಕಡಿಮೆ ಆಗುತ್ತೆ ಅವ್ರ ನಿರ್ಣಯ ಸಾಮರ್ಥ್ಯ. ಆ ಕಾರಣದಿಂದ ಇವತ್ತು KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟು ನಾಳೆ 2 ವರ್ಷದ ನಂತರ ಮುಖ್ಯಮಂತ್ರಿ ಹುದ್ದೆ ಕೇಳಲಿಕ್ಕೆ ಹೋದಾಗ ಆಗ ಮತ್ತೊಂದು ರೀತಿಯ ಆಟ ನಡೀಬಹುದು ಅಂತಕ್ಕಂಥದ್ದು DK ಶಿವಕುಮಾರ್ಗೆ ಅನಿಸಿರುತ್ತೆ. ಸಿದ್ದರಾಮಯ್ಯ ಬಣ, ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಏನು ಅನಿಸ್ತಾ ಇದೆ, ಅವರೆಲ್ಲೂ ಇಲ್ಲಿವರೆಗೆ ಅದನ್ನು ಬಿಟ್ಕೊಟ್ಟಿಲ್ಲ. ರೈಟ್, ನಾನು DK ಶಿವಕುಮಾರ್ಗೆ ಬಿಟ್ಕೊಡ್ತೀನೋ ಇಲ್ವೋ ಅಂತಕ್ಕಂಥದ್ದು ಗುಸುಗುಸುವಾಗಿ ಚರ್ಚೆ ನಡೆಯುತ್ತೆ ಹೊರತು ಸಿದ್ದರಾಮಯ್ಯನವರು ಅದರ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಅದು ಇಷ್ಟ ಇಲ್ಲ ಅಂತಕ್ಕಂಥದ್ದು ಜಮೀರ್ ಅಹ್ಮದ್ ಖಾನ್ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, MB ಪಾಟೀಲ್ ಇರಲಿ ಮತ್ತು KN ರಾಜಣ್ಣ ಅವರಿರಲಿ, ಇವು HC ಮಹದೇವಪ್ಪ ಸೇರಿದಂತೆ ಇವ್ರಿಗೆ ಯಾರಿಗೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋದು ಇಷ್ಟ ಇಲ್ಲ ಅಂತಕ್ಕಂಥದ್ದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಿರುವಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದಿಲ್ಲಿಗೆ ಹೋಗಿದ್ದರು. ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾದರು ಮತ್ತು DK ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುದೀರ್ಘ ಅವಧಿಯವರೆಗೆ ಮಾತನಾಡಿದ್ದಾರೆ. ಅವರ ಮಾತುಕತೆ ನಡೆದ ನಂತರ ದಿಲ್ಲಿಯಿಂದ ಸುದ್ದಿ ಬರ್ತಾ ಇದೆ, ಇಲ್ಲ
ಕೆಲ ತಿಂಗಳುಗಳ ನಂತರ KPCC ಅಧ್ಯಕ್ಷರ ಬದಲಾವಣೆ ನಡೀಬಹುದು ಅಂತಕ್ಕಂಥ. ಪ್ರಾಯಶಃ ಬೈ ಎಲೆಕ್ಷನ್ಸ್ವರೆಗೆ ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ. ಯಾಕಂದರೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವ್ ಉಪಚುನಾವಣೆಗಳಿವೆ. ಅದಾದ ಮೇಲೆ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೋದು ಅನಿಸುತ್ತೆ. ಬಟ್ ಯಾರನ್ನು ತರ್ತಾರೆ, ಅದು ಭಾಳ ಮುಖ್ಯ. ಯಾಕಂದರೆ ನಾಳೆ ಆ ರೀತಿಯ ಕವಲುದಾರಿಗಳು ಒಡೆಯುವಾಗ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆ ಕಾರಣದಿಂದ ಕೂಡ DK ಶಿವಕುಮಾರದ ಅಂಬೋಣ ಏನು, DK ಶಿವಕುಮಾರ್ ಎಲ್ಲೂ ಬಹಿರಂಗವಾಗಿ ತಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಬಿಟ್ಕೊಟ್ಟಿಲ್ಲ. ಅಲ್ಲ, ಅಧ್ಯಕ್ಷ ಗಾದಿಯನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ DKಶಿ ಮಾತನಾಡಿದ್ರು ಅನ್ನುವಂಥ ಮಾತುಗಳಿದೆ. ಅಲ್ಲ, ಲೋಕಸಭಾ ಚುನಾವಣೆವರೆಗೆ ರೈಟ್ ಅವ್ರ ಅಧ್ಯಕ್ಷರು ಅಂತ. ಆದರೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ಕೆಲವು ಷರತ್ತುಗಳಿರ್ತವೆ ನೋಡಿ. ಅವ್ರ ಷರತ್ತೇನು, ಒಂದೇ ಒಂದು ಷರತ್ತು ಅವ್ರದ್ದು, ನನಗೆ 2.5-3 ವರ್ಷ ಅವ್ರದ್ದು ಏನು ಮಾತುಕತೆ ಆಗಿದೆ ಅದು ವಿ ಆರ್ ನಾಟ್ ಪ್ರೈವೇಟ್ ಟು ಇಟ್. ಆ ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ, ಈಗ ಬೇಕಾದ್ರೆ ಅಧ್ಯಕ್ಷ ತೆಗೆದುಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಹೈಕಮಾಂಡ್ ಅದನ್ನು ಹೇಗೆ ನಿಭಾಯಿಸುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ಯಾರು ಮುಂದಿನ ಅಧ್ಯಕ್ಷರಾಗಿ ಬರ್ತಾರೆ, ಒಬ್ಬ ನ್ಯೂಟ್ರಲ್ ಪರ್ಸನ್ ಬರ್ತಾರಾ, ಅಥವಾ ಈಗ ಸತೀಶ್ ಜಾರಕಿಹೊಳಿ, ರಾಜಣ್ಣ ಥರದವರು ರಾಜ್ಯಾಧ್ಯಕ್ಷರಾದರೆ ಅದರ ರಿಪರ್ಕೇಷನ್ಸ್ ಬೇರೆ. ಈ ಮೂಲ ಕಾಂಗ್ರೆಸ್ಸಿಗರಿದ್ದಾರಲ್ಲ, HK ಪಾಟೀಲು, ಪರಮೇಶ್ವರು, ಇಲ್ಲ ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಇವರು ಅಧ್ಯಕ್ಷರಾದರೆ ಅದರ ರಿಪರ್ಕೇಷನ್ಸ್ ಬೇರೆ. ನನಗನ್ಸುತ್ತೆ DK ಶಿವಕುಮಾರ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟರು ಕೂಡ ಒಂದು ಶತಾಯ ಪ್ರಯತ್ನವನ್ನು ಮಾಡ್ತಾರೆ, ಮೂಲ ಯಾರಾದರೂ ಆ ಬಣ ಈ ಬಣಕ್ಕೆ ಸೇರದಿರುವ ಒಬ್ಬ ಅಧ್ಯಕ್ಷರಾಗಲಿ ಅಂತ. ಅದು ಸಿದ್ದರಾಮಯ್ಯ ಬಣಕ್ಕೆ ಅಧ್ಯಕ್ಷ ಸ್ಥಾನ ಹೋಗ್ಬಿಟ್ರೆ ಶಿವಕುಮಾರ್ ದುರ್ಬಲರಾಗ್ತಾರೆ, ಸಿದ್ದರಾಮಯ್ಯ ಇನ್ನಷ್ಟು ಪ್ರಬಲರಾಗ್ತಾರೆ. ಆಗ ನಿಮಗೆ ಈ ಮುಖ್ಯಮಂತ್ರಿ ಬದಲಾವಣೆಯ ಕ್ರೂಷಿಯಲ್ ಟೈಮಲ್ಲಿ DK ಶಿವಕುಮಾರ್ಗೂ ನಿಶ್ಚಿತವಾಗಿ ಸಮಸ್ಯೆಗಳಾಗ್ತವೆ. ಆ ಕಾರಣದಿಂದ ನನಗೆ ನೋಡಿ, ಇವು ಘಟಿಸಲೇಬೇಕಾದ ಘಟನೆಗಳು. ಹೇಗೆ, ಯಾವಾಗ ಅನ್ನೋದು ಪ್ರಶ್ನೆ. ಯಾಕಂದರೆ ಕೆಲವರಿಗೆ ಅನ್ಸುತ್ತೆ ಇದು ಘಟನೆ ಘಟಿಸ್ತಾ ಅಂತ. ಇವು ಘಟಿಸಲೇಬೇಕು. ಈಗ ಈ ಘಟನೆಗಳು ಘಟಿಸದೆ ಹೋದರೆ ಕಾಂಗ್ರೆಸ್ನ ತಳಮಳ ರಾಜಸ್ಥಾನದ ರೀತಿಯಲ್ಲಾಗತ್ತೆ. ಘಟಿಸಿದ್ರೂ ಆಗತ್ತೆ, ಘಟಿಸದೇ ಇದ್ರೂ ಆಗತ್ತೆ ತಳಮಳ. ಸಮುದಾಯವಾರು DCM ಹುದ್ದೆ ಮಾಡಬೇಕು ಅನ್ನುವಂಥ ದಂಗಲ್ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದೇ ಒಂದು ರೀತಿಯಲ್ಲಿ ಬದಲಾವಣೆಯ ಕೂಗುಗೆ ಸ್ಪಷ್ಟವಾದಂಥ ಒಂದು ನಿದರ್ಶನ. ಆದರೆ ನನಗನ್ಸುತ್ತೆ ಈ ಘಟನೆಗಳೇನು ಕಾಂಗ್ರೆಸ್ನಲ್ಲಿ ಘಟಿಸ್ಬೇಕಿವೆ, ಒಂದು ತಲೆಮಾರಿನ ಬದಲಾವಣೆ ಅಂತ ಕೆಲವರು ಕರೀತಾರೆ, ನಾಯಕತ್ವ ಬದಲಾವಣೆ ಅಂತ ಕೆಲವರು ಕರೀತಾರೆ. ಸಿದ್ದರಾಮಯ್ಯನವರ ಈಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರು, ಇಟ್ ವಾಸ್ ಆಲ್ಮೋಸ್ಟ್ ಎ ರಿಟೈರ್ಮೆಂಟ್. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರೆ ಇಟ್ ವಿಲ್ ಆಲ್ಮೋಸ್ಟ್ ಬಿ ಎ ರಿಟೈರ್ಮೆಂಟ್. ಆಗ ವೋಟ್ ಬ್ಯಾಂಕ್ನ ತಲ್ಲಣ ಏನು, ಅದರ ಡೈನಾಮಿಕ್ಸ್ ಏನು ಅನ್ನೋದನ್ನು ಕೂಡ ಕಾಂಗ್ರೆಸ್ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಹೀಗಿದ್ದಾಗ ಒಂದು ರೀತಿಯ ಲಲ್ ಪೀರಿಯಡ್ ಇದು ಅಂತ ಅನ್ಸುತ್ತೆ. ಅಲ್ಲ, ಈಗ ಲೋಕಸಭಾ ಚುನಾವಣೆಗೂ ಮುನ್ನ ಏನು ಹೇಳಲಾಗ್ತಾ ಇತ್ತು, ರಾಜ್ಯದ ಕಾಂಗ್ರೆಸ್ ನಾಯಕರೇ ಸ್ಟ್ರಾಂಗ್, ಹೈಕಮಾಂಡ್ನಲ್ಲಿ ಅಂತಹ ಒಂದು ಬಲ ಇಲ್ಲ ಅಂತ. ಆದರೆ ಈಗ ಫಲಿತಾಂಶ ಬಂದ ಮೇಲೆ ಬದಲಾಗಿದೆಯಾ, ಆ ನರೇಷನ್ ಬದಲಾಗಿದೆಯಾ? ನನಗೆ ಅನ್ಸಲ್ಲ. ಅಂದರೆ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೈಕಮಾಂಡ್ ಹೇಳಿದೆ ಅನ್ನುವ ಕಾರಣಕ್ಕೆ ಎಲ್ಲವನ್ನ ಕೇಳ್ಕೊಂಡು ಸುಮ್ಮನಿರುವಂಥ ನಾಯಕರಿಬ್ಬರೂ ಅಲ್ಲ. ಇಬ್ಬರು ತಮ್ಮ ಸಮಯಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ರ, ಯಾಕಂದರೆ ಇಬ್ಬರು ಸೀಸನ್ಡ್ ಪೊಲಿಟಿಕಲ್ ಪ್ಲೇಯರ್ಸ್, ಇಬ್ರಿಗೂ ಕರ್ನಾಟಕದ ರಾಜಕಾರಣವನ್ನು ಅರೆದು ಕುಡಿದಿದ್ದಾರೆ ಇಬ್ಬರು. ಹೀಗಿರುವಾಗ DK ಶಿವಕುಮಾರ್ಗೂ ಮನಸ್ಸು, ಈಗ ನೋಡಿ ಮೊನ್ನೆ ಸ್ವಾಮೀಜಿ ಹೇಳಿದ್ರು ಕೂಡ DK ಶಿವಕುಮಾರ್ ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತನಾಡಲಿಲ್ಲ. ಯಾಕಂದರೆ DK ಶಿವಕುಮಾರ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಅಹಿಂದ ವೋಟ್ ಬ್ಯಾಂಕ್ ನಮ್ಮ ಜೊತೆ ಕಾಂಗ್ರೆಸ್ ಜೊತೆ ಇದ್ದೇ ಅದಾಗಬೇಕು, ಅದರ್ವೈಸ್ ಅದು ಡಿಸಾಸ್ಟರ್ ಆಗತ್ತೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಇವತ್ತಿಲ್ಲ ನಾಳೆ ಐ ಶುಡ್ ಹ್ಯಾಂಗ್ ಮೈ ಬೂಟ್ಸ್. ನಿಮಗೆ ಏಜನ್ನು ಯಾರೂ ತಡೆಯೋಕ್ಕಾಗಲ್ಲ. ನಿಜ ಇರ್ಬೋದು 80, 82, 85ರವರೆಗೆ ಮುಖ್ಯಮಂತ್ರಿ ಆದವರು. ಈಗ ಮೊರಾರ್ಜಿ ದೇಸಾಯಿ ಎಲ್ಲ 80ರ ಮೇಲೆ ಪ್ರಧಾನಮಂತ್ರಿ ಆದವರು, ಅದಿರ್ಬೋದು. ಆದರೆ ಇಲ್ಲಿ ಸಿಚುವೇಶನ್ ಹಾಗಿಲ್ಲ. ಇಲ್ಲಿ ಯಾರೋ ಬೇರೆ ಸಿದ್ದರಾಮಯ್ಯನವರು ಒಬ್ಬರೇ ನಾಯಕತ್ವದಲ್ಲಿ ಇದು ಬಂದಿದ್ದರೆ ಅದು ದೊಡ್ಡ ವಿಷಯ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ಎದುರುಗಡೆ ಡಾಮಿನೆಂಟ್ ಕಮ್ಯುನಿಟಿಯ DK ಶಿವಕುಮಾರ್ ಥರದ ಅವ್ರ ಕಮ್ಯುನಿಟಿನ ಅವರು ಡಾಮಿನೆಂಟ್ ನೇಚರೇ ಇದೆ ಅವರಲ್ಲಿ. ಅವರು ಸುಮ್ಮನೆ ಕುಳಿತುಕೊಳ್ಳೋರಲ್ಲ. ಹಾಗಿರುವಾಗ ಇದೊಂದು ಮೈಂಡ್ ಗೇಮ್ ನಡೀತಾ ಇರುತ್ತೆ. ಇದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ. ಬಟ್ ಒಂದು ಸ್ಪಷ್ಟ ಪ್ರತಿಮಾ, ಇದರಲ್ಲೇನು ಮೀಡಿಯಾ ಸ್ಪೆಕ್ಯುಲೇಷನ್ ಇಲ್ಲ. ಇವತ್ತಿಲ್ಲ ನಾಳೆ ಆ ನಿರ್ಣಯ ಆಗಲೇಬೇಕು. ಆ ನಿರ್ಣಯ ಆಗುತ್ತಾ, ಹೈಕಮಾಂಡ್ಗೆ ಆ ಕೆಪಾಸಿಟಿ ಉಂಟಾ? ಒಂದು.
ಇಲ್ಲಪ್ಪ ನಿರ್ಣಯ ಮಾಡೋಕ್ಕೆ ಆಗಲ್ಲ ಅನ್ನೋಂಥದ್ದು ಹೈಕಮಾಂಡ್ ಹೇಳಿದರೆ ಆಗ ವಾಟ್ ವಿಲ್ ಡಿ ಕೆ ಶಿವಕುಮಾರ್ ಡು? ರೈಟ್. ಎಸ್, ಬಹುಶಃ ಅವರ ಸದ್ಯದ ಫೋಕಸ್ ಅಂತೂ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ಸುತ್ತೆ. ಆ ಬಗ್ಗೆ ಮಾತನಾಡೋಣ. ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ಇನ್ನು ಘೋಷಣೆ ಆಗಿಲ್ಲ, ಆಗ್ಲೇನೆ ಮಂತ್ರಿಗಳು ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದ್ರು. ಇಬ್ರು ನೋಡಿ ಎಸ್ ಕರ್ನಾಟಕ ಭವನದಲ್ಲಿ ಸಭೆಗಳನ್ನು ಆರಾಮಾಗಿ ಅಟೆಂಡ್ ಮಾಡ್ತಿದ್ರು. ದಟ್ ಈಸ್ ದ ಸೈನ್ ಆಫ್ ಯುವರ್ ಮ್ಯಾಚುರಿಟಿ ಆ್ಯಂಡ್ ಸೀಸನ್ನೆಸ್. ಎಸ್, ನಿಜ. ಅದರಲ್ಲಿ ದೂಸರ ಮಾತೇ ಇಲ್ಲ. ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಬರುತ್ತೆ. ನಿಜ ನಿಜ, ಕಲಿಬೇಕಾದಂತಹ ಕಲಾವಿದರಿಗೆ ಬಣ್ಣ ಹಚ್ಚಿದಾಗ ಮಾತ್ರ ಬರುತ್ತೆ. ಇವರು ಬಣ್ಣ ಹಚ್ಚದೇನೂ ಆ ರೀತಿ ಮಾಡಬೇಕು. ರೈಟ್. ಈಗ ಒಂದು ಕ್ವಿಕ್ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ ಆದ್ಮೇಲೆ ಬೈ ಎಲೆಕ್ಷನ್ ಬ್ಯಾಟಲ್ ಬಗ್ಗೆ ಮಾತನಾಡೋಣ. ರಾಜ್ಯದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ಕಾವೇರಿರುವಂಥದ್ದು. ಜನಸ್ಪಂದನ ಕಾರ್ಯಕ್ರಮದ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಕ್ಷೇತ್ರಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ. 15 ದಿನದಲ್ಲಿ 3ನೇ ಬಾರಿ ಇದು ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇರೋದು. ಮೊದಲ ಬಾರಿ ಚನ್ನಪಟ್ಟಣದ 14 ದೇಗುಲ ಸುತ್ತಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜನರ ನಾಡಿ ಮಿಡ್ತಾ ಇರುವಂತಹ ಪ್ರಯತ್ನ ಮಾಡಿದ್ರು. ಸ್ಥಳೀಯ ನಾಯಕರೊಂದಿಗೆ ಡಿ ಕೆ ಬ್ರದರ್ಸ್ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಇವತ್ತಿನಿಂದ 3 ದಿನ ತಾಲೂಕಿನಲ್ಲೇ ಬೀಡುಬಿಡಲಿದ್ದಾರೆ ಡಿಕೆಶಿ. ಚನ್ನಪಟ್ಟಣದಲ್ಲಿ ಜನರ ಅಹವಾಲನ್ನು ಸ್ವೀಕರಿಸ್ತಾರೆ. ಹೀಗಾಗಿ ಈ ಎಲ್ಲ ಸರ್ಕಸ್ ಪ್ರಯತ್ನಗಳನ್ನ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗ್ತಾರಾ? ಈ ಚರ್ಚೆ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಒಂದು ಕಡೆ ಯೋಗೇಶ್ವರ್, ನಿಖಿಲ್ ಯಾರಾಗಬಹುದು ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಎನ್ನುವಂಥದ್ದು ಪ್ರಶ್ನೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ. ಡಿಕೆ ಭೇಟಿಗೂ ಮುನ್ನ ಅಖಾಡಕ್ಕಿಳಿದಿದ್ದಾರೆ HDK ಪುತ್ರ ನಿಖಿಲ್. ಕಾರ್ಯಕರ್ತರ ಜೊತೆ ಸಭೆ ಮಾಡಿದ್ದಾರೆ. ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರ ಬಹಳ ಚರ್ಚಿತವಾದಂತಹ ತಾಣ ಆಗಿದೆ. ಕುತೂಹಲ ಮೂಡಿಸ್ತಾ ಇದೆ. ರಣತಂತ್ರಗಳನ್ನ ಹಿಡಿತಾ ಇದ್ದಾರೆ ನಾಯಕರುಗಳು. ಜನಸ್ಪಂದನ ಕಾರ್ಯಕ್ರಮದ ನೆಪದಲ್ಲಿ ಎಲೆಕ್ಷನ್ ತಂತ್ರಗಾರಿಕೆಗೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಪ್ರಶಾಂತ್, ವೆರಿ ಇಂಟ್ರೆಸ್ಟಿಂಗ್. ಚನ್ನಪಟ್ಟಣ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಗಳನ್ನ ಗಮನಿಸ್ತಾ ಹೋದಾಗ ಖುದ್ದು ಅವರು ಅಖಾಡಕ್ಕೆ ಇಳಿಯುವಂತಹ ಸೂಚನೆಗಳು ಬಲವಾಗಿ ಕಂಡು ಬರ್ತಾ ಇದೆ ಅಂತ ಪ್ರಯತ್ನ ಆಗ್ತಿದೆಯಾ ಅಥವಾ ನೋಡ್ತಿದ್ದಾರಾ? ಹೇಗಿದೆ ಕ್ಷೇತ್ರ, ಓಕೆನಾ ಅನ್ನೋದ್ರ ಬಗ್ಗೆ? ಪ್ರತಿಮಾ, ಇಡೀ ಈ 3 ಉಪಚುನಾವಣೆಗಳೇನು ನಡೀಬೇಕಿವೆ, ಬೊಮ್ಮಾಯಿ ತೆರವುಗೊಳಿಸಿದ ಶಿಗ್ಗಾಂವ್, ತುಕಾರಾಮ್ ತೆರವುಗೊಳಿಸಿದ ಸಂಡೂರು, ಕುಮಾರಸ್ವಾಮಿ ತೆರವುಗೊಳಿಸಿದ ಚನ್ನಪಟ್ಟಣ, ಈ 3 ಚುನಾವಣೆಗಳಲ್ಲಿ ಚನ್ನಪಟ್ಟಣ ಬಹಳ ಕುತೂಹಲವನ್ನು ಯಾಕೆ ಕೆರಳಿಸ್ತಾ ಇದೆ ಅಂದರೆ ಅಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ನಿಜ. ಯೋಗೇಶ್ವರ್ ಅಭ್ಯರ್ಥಿ ಆಗ್ತಾರಾ, ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಾ, ಅದರ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಸ್ಪಷ್ಟವಾಗತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ಯಾರೇ ಅಭ್ಯರ್ಥಿ ಆಗಲಿ ಕ್ಷೇತ್ರವನ್ನು ಶತಾಯಗತಾಯ ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಯಾಕಂದರೆ ಅದು ಡಿ ಕೆ ಶಿವಕುಮಾರ್ಗೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆ ಆಗಿದೆ. ಯಾಕಂದರೆ HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿಬಿಟ್ರು. ಮಂತ್ರಿ ಆದಮೇಲೆ ಅವರು ಪ್ರಭಾವಶಾಲಿ ಆಗ್ತಾರೆ. ಆ ಸಂದರ್ಭದಲ್ಲಿ ಚನ್ನಪಟ್ಟಣವನ್ನು ಗೆದ್ದುಕೊಳ್ಳೇಬೇಕು. ಯಾಕಂದರೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಮತ್ತೊಮ್ಮೆ ಒಕ್ಕಲಿಗರ ನಾಯಕ ನಾನು ಅಂತ ಪ್ರೂವ್ ಮಾಡಬೇಕಾದ್ರೆ ಚನ್ನಪಟ್ಟಣ ಗೆಲ್ಲಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರೇ ಅದರ ಮೀಟರನ್ನು ಹೆಚ್ಚಿಸ್ಬಿಟ್ಟಿದ್ದಾರೆ. ರೈಟ್. ಹಾಗೆ ನೋಡಿದರೆ ಚನ್ನಪಟ್ಟಣ ಕಾಂಗ್ರೆಸ್ನ ಕ್ಷೇತ್ರ ಅಲ್ಲ. ನಿಜ, ಪಕ್ಷದ ಅಸ್ತಿತ್ವ ಅಂತ ಇಲ್ಲ, ಅಂಥದ್ದಿಲ್ಲ. ಅಲ್ಲಿ JDS ಇದೆ, ಯೋಗೇಶ್ವರ್ ಇದ್ದಾರೆ. ಕರೆಕ್ಟ್. ಅವ್ರ ನಡುವೆ ಫೈಟ್ ನಡೀತಾ ಇತ್ತು. ಈ ಬಾರಿ ಡಿ ಕೆ ಶಿವಕುಮಾರ್ ಅದರ ಬಿಸಿಯನ್ನು ತಾನೇ ಮೊದಲು ಹೆಚ್ಚಿಸ್ಬಿಟ್ಟಿದ್ದಾರೆ. ನನಗನ್ಸುತ್ತೆ ಅವ್ರು ಚನ್ನಪಟ್ಟಣ ಬಿಟ್ಟು ದಿಲ್ಲಿಗೆ ಹೋದರು, ದಿಲ್ಲಿ ಬಂದು ಮತ್ತೆ ಚನ್ನಪಟ್ಟಣ ಬಿಟ್ಟರೆ ಅವ್ರಿಗೆ ಬೇರೆ ಫೋಕಸ್ ಇದ್ದಂತಿಲ್ಲ. ರೈಟ್. ಅವ್ರಿಗನ್ಸ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸೋತಿದ್ದೀನಿ ಅದನ್ನು ಮರಳಿ ಆ ಪ್ರತಿಷ್ಠೆಯನ್ನು ಗೆಲ್ಲಿಸ್ಕೊಳ್ಬೇಕಾದ್ರೆ, ವಾಪಸ್ ತೆಗೆದುಕೊಳ್ಬೇಕಾದ್ರೆ ನಾನು ಚನ್ನಪಟ್ಟಣ ಗೆಲ್ಲಬೇಕು ಅನ್ನೋ. ಹೀಗಾಗಿ ಅದಕ್ಕೊಂದು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ 3 ದಿನಗಳ ಕಾಲ ಚನ್ನಪಟ್ಟಣದಲ್ಲೇ ಬಿಡಲಿದ್ದಾರೆ. ರೈಟ್. ಇದೊಂದು ರೀತಿ ನನಗನ್ಸುತ್ತೆ CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಹೋಲ್ ಹಾರ್ಟೆಡ್ಲಿ ಒಟ್ಟುಗೂಡಿದರೆ ದೇ ಕ್ಯಾನ್ ಚಾಲೆಂಜ್ ಡಿ ಕೆ ಶಿವಕುಮಾರ್. ಓಕೆ. ಒಂದು ವೇಳೆ ಅವ್ರು ಹೋಲ್ ಹಾರ್ಟೆಡ್ಲಿ ಒಟ್ಟುಗೂಡದೇ ಇದ್ದರೆ ಲಾಭ ಕಾಂಗ್ರೆಸ್ ಹ್ಯಾಸ್ ಎ ಚಾನ್ಸ್ ಅಂತ ನನಗನ್ಸುತ್ತೆ. ಬಟ್ ಇಂಥ ಹೈ ರಿಸ್ಕ್ ಅನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರು ನಿಲ್ತಾರೆ ಅನ್ನೋದು ಇಟ್ಸ್ ಜಸ್ಟ್ ಟೆಸ್ಟಿಂಗ್ ಆಫ್ ದಿ ವಾಟರ್. ಓಕೆ. ಅವರೇ ನಿಲ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಎಲ್ಲಿ ಹೇಳಿದ್ದಾರೆ ಇಲ್ಲಿವರೆಗೆ? ರೈಟ್. ಈಗ ಮೊನ್ನೆ ಮಗಳು ನಿಲ್ತಾರೆ ಅಂತ ಏನೋ ಯಾರ್ದೋ ಸುದ್ದಿ ಮಾಡಿದ್ರು, ತಕ್ಷಣ ಕ್ಲಾರಿಫೈ ಮಾಡಿದ್ರು ಮಗಳು. ಅದರ ಅರ್ಥ ಏನು? ದರ್ ಇಸ್ ಎ ರಿಸ್ಕ್. ಮಗಳು ನಿಲ್ಲಲ್ಲ ಅನ್ನೋದನ್ನು ತಕ್ಷಣ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ರಿಸ್ಕ್ ಇದೆ ಅನ್ನೋದನ್ನು ಸ್ಪಷ್ಟತೆ ಇದೆ.
ಹಾಗಾದ್ರೆ ಆ ರಿಸ್ಕ್ನಲ್ಲಿ ಯಾರನ್ನ ನಿಲ್ಲಿಸ್ತಾರೆ? ಡಿ ಕೆ ಸುರೇಶ್ರನ್ನ ಇನ್ನೊಮ್ಮೆ ಆ ಸೋಲಿನ ಇದರಲ್ಲಿ ದೂಡ್ತಾರ? ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಕೂಡ ನಿಲ್ಲೋದು ಕಷ್ಟ. ಯಾಕಂದರೆ ತುಂಬ ದೊಡ್ಡ ರಿಸ್ಕ್ ಇನ್ವಾಲ್ವ್ ಇದೆ ಪ್ರತಿಮಾ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಲ್ಲಿ ಸೋತರು ಅಂತ ಅನ್ಕೋಣ, ಹೈಪಥೆಟಿಕಲಿ ಗೆದ್ರೆ ಅದೊಂದು ಕಥೆ ಬೇರೆ, ಸೋತ್ರೆ ಅವರ ಮುಖ್ಯಮಂತ್ರಿ ಕನಸಿಗೆ ದೊಡ್ಡದಾದಂಥದ್ದು ತಣ್ಣೀರು ಹಚ್ಚಿದಂಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡಬಹುದು ಅಂತ ನನಗನ್ಸುತ್ತೆ ಅಂದರೆ ಅಲ್ಲೊಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಟ್ಟು, ಅಥವಾ ಯೋಗೀಶ್ವರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಂತರ ಕಾಂಗ್ರೆಸ್ನ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ಬೋದು ಅನಿಸುತ್ತೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ, ಯಾರೇ ಕ್ಯಾಂಡಿಡೇಟ್ ಆಗಲಿ ರೀ, ಡಿ ಕೆ ಶಿವಕುಮಾರ್ ಮುಖ ನೋಡ್ಕೊಂಡು ನೀವು ಓಟ್ ಕೊಡಿ ಅನ್ನೋದು ಕೇಳ್ತಿದ್ದಾರೆ. ಅವರ 700 ಕ್ಷೇತ್ರ ಏನಿತ್ತು ಅದರದ್ದು ಒಂದು ಹೋಬಳಿ ಚನ್ನಪಟ್ಟಣದಲ್ಲಿದೆ. ಹೀಗಾಗಿ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. 40,000 ಮುಸಲ್ಮಾನರ ಓಟ್ಗಳಿವೆ. BJP JDS ಮೈತ್ರಿ ಆದ ತಕ್ಷಣ ಮುಸಲ್ಮಾನರ ಓಟ್ಗಳು ಈ ಕಡೆ ಶಿಫ್ಟ್ ಆಗುತ್ತೆ. ಅದನ್ನು ಕ್ಯಾಚ್ ಮಾಡಿಕೊಂಡು ಚುನಾವಣೆಯನ್ನು ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಕ್ಕಲಿಗರ ಭಾಗದ ಈ ಚುನಾವಣೆ ಡಿ ಕೆ ಶಿವಕುಮಾರ್ ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಿಕ್ಕೆ ಮುಖ್ಯ ಕಾರಣ ಬೆಂಗಳೂರು ಗ್ರಾಮಾಂತರದ ಸೋಲು. ನಿಜ. ಈಗ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಚಿಂತನೆಗಳು ನಿಜಕ್ಕೂ ಆಗತ್ತಾ? ಅಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಬಹುದಾ? ಯಾಕಂದರೆ ಒಂದು ಸೋಲಾಗಿದೆ, ಮತ್ತೆ ಇನ್ನೊಮ್ಮೆ ಅವರನ್ನ ಪರೀಕ್ಷೆಗೊಡ್ಡುವಂತಹ ಪರಿಸ್ಥಿತಿ ಇದೆಯಾ? ಚಾಲೆಂಜ್ ಆಗಿ ತೆಗೆದುಕೊಳ್ಳಬಹುದಾ? ಸಾಧ್ಯತೆಗಳೇನು? ನೋಡಿ, ಇವರಿಬ್ಬರು ಅಣ್ಣ ತಮ್ಮ ಇದಾರಲ್ಲ, ದೇ ಆರ್ ರಿಸ್ಕ್ ಟೇಕರ್ಸ್. ಓಕೆ. ಅಂದರೆ ರಿಸ್ಕ್ ತೆಗೆದುಕೊಳ್ಳದೆ ಫೈಟ್ ಮಾಡದೆ ನಾವೇನೋ ಬಂದ್ಬಿಡ್ತೀವಿ ಅನ್ನೋ ಆ ಟೆಂಪರಮೆಂಟ್ದವರಲ್ಲ. ಅದು ಕುಮಾರಸ್ವಾಮಿ, ಆ ಕಡೆ ಕುಮಾರಸ್ವಾಮಿನೂ ನೋಡಿ, ದೇವೇಗೌಡರು ನೋಡಿ, ಈ ಕಡೆ ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಸುರೇಶ್ರು ನೋಡಿ. ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ ಅವ್ರ ಹತ್ರ ಜಾಸ್ತಿ ಇದೆ. ಆದರೆ ರಿಸ್ಕ್ ತೆಗೆದುಕೊಳ್ಳುವಾಗೂ ಪೊಲಿಟಿಷಿಯನ್ಸ್ಗಳು ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ರಿಸ್ಕ್ ಸುಮ್ಮನೆ ಹೋಗಿ ಏನೋ ನಮ್ಮ ಕಡೆ ಅಂತಾರಲ್ಲ, ಹುಂಬಾಗುತ್ತಿಗೆ ವ್ಯವಹಾರ ಅಲ್ಲ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಅ ವೆರಿ ಸೀರಿಯಸ್ ಗೇಮ್ ಆಲ್ಸೋ. ಹಾಗಾಗಿ ಆ ಕ್ಯಾಲ್ಕುಲೇಷನ್ ಏನು, ಈಗ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರು ಅಂತ ಅನ್ಕೋಣ, ಆಗ ನನಗನ್ಸುತ್ತೆ ಡಿ ಕೆ ಸುರೇಶ್ ಇನ್ನೊಂದು ಕೈ ನೋಡ್ಬೋದೇನೋ. ಈಗ ಮೈತ್ರಿ ಪಾಳ್ಯ ಏನು ಮಾಡುತ್ತೆ ಅಂತ ಅನ್ಸುತ್ತೆ? ಯಾಕಂದರೆ CP ಯೋಗೇಶ್ವರ್ ಅವರನ್ನು ನಿಲ್ಲಿಸೋದಕ್ಕೆ ಮುಂದಾಗ್ತಾರಾ, ಅಥವಾ ನಿಖಿಲ್ಗೆ ಈಗ ತಾನು ಕೇಂದ್ರ ಸಚಿವ ಆದ ಮೇಲೆ ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ನಿಖಿಲ್ ಮೇಲೆ ಕುಮಾರಸ್ವಾಮಿ ಹೊರಿಸ್ತಾ ಇರೋದನ್ನು ನೋಡ್ತಾ ಹೋದರೆ ಅವರಿಗೆ ಮತ್ತೊಮ್ಮೆ ಅಲ್ಲಿ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಮೈತ್ರಿ ಪಾಳ್ಯದ ಸರ್ಕಸ್ ಕುತೂಹಲ ಮೂಡಿಸ್ತಾ ಇದೆ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಇದರಲ್ಲಿ ನೋಡಿ. ನೀವು ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಒಂದವ್ರು BJP ಇಂದ ಕ್ಯಾಂಡಿಡೇಟ್ ಆಗಬೇಕು ಅಥವಾ JDS ಇಂದ JDS ಕ್ಯಾಂಡಿಡೇಟ್ ಆಗಿದ್ರೆ ಅವ್ರು MLC ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಮೈತ್ರಿ ಏನು ಭಾಳ ತಲ್ಲಣ ಆಗತ್ತೆ ಅಂತ ನನಗನ್ಸಲ್ಲ. ಆದರೆ ಒಂದು ಇತಿಹಾಸ ಇದೆ ಇದಕ್ಕೆ. ಯೋಗೇಶ್ವರನ್ನು ಸೋಲಿಸ್ಲಿಕ್ಕೆ 2018ರಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಾಗಿದ್ರು. ಇವ್ರು ಹೆಂಗಿರ್ತದೆ, ಈ 3 ಮಂದಿ ಫೈಟಲ್ಲಿ ಇಬ್ಬರು ಒಟ್ಟಾದರೆ ಇನ್ನೊಬ್ಬರನ್ನ ಸೋಲಿಸ್ಬೋದು, ಶತ್ರು ಮಿತ್ರ ಆಗ್ತಾರೆ. ಈಗ ಯೋಗೇಶ್ವರ್ಗೆ ಏನಾದರೂ ಟಿಕೆಟ್ ಕೊಟ್ಟು ಕುಮಾರಸ್ವಾಮಿ ತನು ಮನದಿಂದ ಬೆಂಬಲಿಸಿದ್ರೆ ಆಗ ಪರಿಸ್ಥಿತಿ ಬೇರೆ ಇರುತ್ತೆ. ಒಂದು ವೇಳೆ ನೀವು ಕೇಳಿದ ಇನ್ನೊಂದು ಬದಿ ಏನಿದೆ, ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರೆ ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಯೋಗೇಶ್ವರ್ ಆ ಸೆಟಪ್ ಅಂದರೆ ಆ ಒಂದು ವ್ಯವಸ್ಥೆಯ ಭಾಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿದು ಗೆಲ್ಲಿಸೋದಂದರೆ ಯೋಗೇಶ್ವರ್ ತನ್ನ ಚನ್ನಪಟ್ಟಣದ ಬಾಗಿಲುಗಳನ್ನು ಬಂದ್ ಮಾಡಿಕೊಳ್ಳೋದು. ಇವತ್ತು ಅಂತಲ್ಲ, ಮುಂದಿನ 10-15 ವರ್ಷಗಳು. ನಿಖಿಲ್ ಇಸ್ ಅ ವೆರಿ ಯಂಗ್ ಗಾಯ್. ಅವ್ರಿಗೊಂದು ಗೆಲುವಿನ ಅವಶ್ಯಕತೆ ಇದೆ. ಒಂದು ಗೆಲುವು ಅವರನ್ನು JDSನ ದೊಡ್ಡ ಸ್ಥಾನಕ್ಕೆ ತಂದು ಕೂರಿಸ್ಬೋದು. ಅದನ್ನೇ ಕುಮಾರಸ್ವಾಮಿ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಆ ಕಡೆ ನೋಡಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಜೈಲಿಗೆ ಹೋಗಿದ್ದಾರೆ. ಅವರು ಇನ್ನೊಂದು 7-8-10 ವರ್ಷಗಳ ಕಾಲ ತಮ್ಮ ಕೇಸ್ ಮುಗಿಸ್ಕೊಂಡ್ರೆ ಸಾಕಾಗಿರುತ್ತೆ. ಅವರು ಇನ್ನೇನು ಪಾಲಿಟಿಕ್ಸ್ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ನಿಜ. ಆಮೇಲೆ ಅವ್ರದ್ದು ಇಡೀ ಒಂದು ಹೆಸರು ಇಷ್ಟು ಇಮೇಜ್ ಹೋಗ್ಬಿಟ್ಟಿದೆ, ಇನ್ನು ಪಾಲಿಟಿಕ್ಸ್ ಮಾಡೋದೇ ಕಷ್ಟ. ಅವ್ರಿಗೆ ಇಡೀ ರಾಜ್ಯದ ನಾಯಕತ್ವ ಇದೆಲ್ಲ ಸುಳ್ಳು. ಉಳಿದಿರುವ ಏಕೈಕ ಹೆಸರು ಯಾವುದು? ನಿಖಿಲ್ ಕುಮಾರಸ್ವಾಮಿ. ಸೊ ಕುಮಾರಸ್ವಾಮಿ ಏನು ಪ್ರಯತ್ನ ಮಾಡ್ತಾರೆ, ಹೇಗಾದರೂ ಮಾಡಿ ನಿಖಿಲ್ರನ್ನ ಈ ಟರ್ಮ್ನಲ್ಲಿ ತಂದು ಜನಪ್ರತಿನಿಧಿ ಮಾಡಿದರೆ ಅಷ್ಟರ ಮಟ್ಟಿಗೆ ಒಂದು ಉತ್ತರಾಧಿಕಾರಿ JDSಗೆ ದೊರಕ್ತಾರೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಪ್ರಯತ್ನ. ನಿಖಿಲ್ ಭಾರಿ ಆಕ್ಟಿವ್ ಆಗಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ನಾನು ರಾಜಕೀಯಕ್ಕೆ ಇಳಿತೀನಿ ಅಂತ, ರಾಜಕೀಯದಲ್ಲಿ ತೊಡಗಿಸ್ಕೊಳ್ತೀನಿ ಅನ್ನೋದನ್ನು ಖುದ್ದು ಅವರೇ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ನಡೆಗಳಲ್ಲೂ ಕೂಡ ನಾವು ಸ್ಪಷ್ಟವಾಗ್ತಾ ಇದೆ.
ಆದರೆ ಲಕ್ಕಿಲ್ಲ ಜೊತೆಗೆ ಎಸ್ ಎರಡೆರಡು ಬಾರಿ ಎರಡೆರಡು ಸೋಲು. ನಿಜ. ಈ ಸೋಲು ಏನಾದರೂ ಸೋತ್ರೆ ನಿಜ. ಐ ಥಿಂಕ್ ಬೇರೆ ಯೋಚನೆಯನ್ನು ಮಾಡಬೇಕಾಗತ್ತೆ ದೇವೇಗೌಡರ ಕುಟುಂಬ. ಹಂಗೆ ಮೂರು ಸೋಲನ್ನು ಅರಗಿಸ್ಕೊಳ್ಳುವ ಶಕ್ತಿ ಇಲ್ಲ. ನಿಜ. ಮತ್ತು ಯೋಗೇಶ್ವರ್ ಬೆಂಬಲ ಕೊಟ್ಟರೆ ಐ ಥಿಂಕ್ ನಿಖಿಲ್ ಗೆಲುವು ಸುಲಭ ಆಗ್ಬೋದು. ಯಾಕಂದರೆ ಯೋಗೇಶ್ವರ್ ಬಳಿ ಒಂದಿಷ್ಟು ಓಟ್ಗಳಿವೆ. ಅಲ್ಲಿ ನಿಖಿಲ್ ಯೋಗೇಶ್ವರ್ ಬೆಂಬಲ ಇಲ್ಲದೇನೂ ಗೆಲ್ಲಬಹುದು, ನಾನು ಗೆಲ್ಲಲ್ಲ ಅಂತ ಹೇಳಲ್ಲ. ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಈಗ ಮೊನ್ನೆ ತ್ರಿಕೋನ ಫೈಟ್ ನಡೆದಾಗಲೇ ಕುಮಾರಸ್ವಾಮಿ ಗೆದ್ದರು. ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಒಂದು ಬೇರೆ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ನಿಖಿಲ್ರನ್ನ ನಿಲ್ಲಿಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ತಯಾರಿದ್ದಾರಾ? ಆಗ ಯೋಗೇಶ್ವರ್ ಏನು ಮಾಡ್ತಾರೆ? ಆಗ ಡಿ ಕೆ ಪಾಳಯದಿಂದ ಕ್ಯಾಂಡಿಡೇಟ್ ಯಾರು? ಅಥವಾ ಕೊನೆಯ ಗಳಿಗೆಯಲ್ಲಿ ನನಗೆ ಒಂದ್ಸಲ ಅನ್ಸುತ್ತೆ ರಾಜಕಾರಣದಲ್ಲಿ ಇಷ್ಟು ಯೋಗೇಶ್ವರ್ ಕುಮಾರಸ್ವಾಮಿ ಇಬ್ಬರು ಅಣ್ಣ ತಮ್ಮಂದ್ರಂತೆ ಓಡಾಡ್ತಿದ್ದಾರೆ. ನಿಜ. ವೇದಿಕೆ ಮೇಲೆ ಅವರನ್ನು ನೋಡಿದಾಗ ನಿಜಕ್ಕೂ ಗಳಸ್ಯ ಕಂಠಸ್ಯ ಅನ್ನುವಂತಿದೆ. ನಾಳೆ ಟಿಕೆಟ್ ಕೊಡದೇ ಇದ್ರೆ ಯೋಗೇಶ್ವರ್ ಏನು ಮಾಡ್ತಾರೆ? ಇದೆಲ್ಲ ಇಂಟ್ರೆಸ್ಟಿಂಗ್ ಅಂಶ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ನೋಡಿ ಇಲ್ಲಿವರೆಗೆ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಹೇಳ್ತಾ ಇಲ್ಲ. ನಿಜ. ಓಡಾಡ್ತಿದ್ದಾರೆ, ತಾವೇ ಪೊಲಿಟಿಕಲ್ ಮ್ಯಾನೇಜ್ಮೆಂಟು, ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಆದರೆ ಕ್ಯಾಂಡಿಡೇಟ್ ಯಾರು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅವರ ಲಕ್ಷ್ಯ ಅಲ್ಲಿದೆ. ಮಿತ್ರ ಪಕ್ಷಗಳಲ್ಲಿ ಏನಾಗುತ್ತೆ, ಅಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್. ನನಗೆ ಅನ್ಸುತ್ತೆ ಚನ್ನಪಟ್ಟಣ, ನಾನು ಅಂದರೆ ಡಿ ಕೆ ಶಿವಕುಮಾರ್ ನಿಲ್ತಾರೆ ಅನ್ನೋ ಸುದ್ದಿ ಬಂದ ದಿನ ಹೇಳಿದ್ದೆ, ಚನ್ನಪಟ್ಟಣ ವಿಲ್ ಬಿ ಲೈಕ್ ಎ ಚಾಮುಂಡೇಶ್ವರಿ ಆಫ್ 2006. ಆ ಮಟ್ಟದ ತುರುಸು ನಾವು ಚನ್ನಪಟ್ಟಣದ ಚುನಾವಣೆಯಲ್ಲಿ ನೋಡ್ತೀವಿ. ನಿಖಿಲ್ ಆಲ್ರೆಡಿ ಅಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೆ ಬರ್ತಿದ್ದಾರೆ. ನೋಡಬೇಕು ಕ್ಯಾಂಡಿಡೇಟ್ಸ್ ಯಾರು. ಜೊತೆಗೆ ಇನ್ನೂ ಘೋಷಣೆನೇ ಆಗಿಲ್ಲ, ಅಷ್ಟರಲ್ಲಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಮಧ್ಯೆ ಕಾಂಗ್ರೆಸ್ನಲ್ಲಿ DCM ಈ ದಂಗೆಲೆಗಳು ಎರಡನ್ನೂ ಮ್ಯಾನೇಜ್ ಮಾಡಬೇಕಾದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಪಾಲಿಗಿದೆ ಅಂತ ಅನ್ಸುತ್ತೆ. ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಇಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸುವಂತಹ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.